ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ. ಇವತ್ತು ನಾನು 9ನೇ ತರಗತಿ ಅಧ್ಯಾಯ 1 ಸಂಖ್ಯಾ ಪದ್ಧತಿಯಲ್ಲಿ ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಯನ್ನು ಯಾವ ರೀತಿ ಮಾಡುವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡುತ್ತೇನೆ. ಹಿಂದಿನ ವಿಡಿಯೋದಲ್ಲಿ ನಾನು ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಬರೆಯುವುದು, ಅಭ್ಯಾಸ 1.2 ಅನ್ನು ಹೇಳಿಕೊಟ್ಟಿದ್ದೆ. ಇವತ್ತು ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ ಅನ್ನೋದರ ಬಗ್ಗೆ ನೋಡೋಣ. ಮೊದಲು ವಾಸ್ತವ ಸಂಖ್ಯೆಗಳೆಂದರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ಸೇರಿ ನಾವು ವಾಸ್ತವ ಸಂಖ್ಯೆಗಳಂತ ಹೇಳುತ್ತೇವೆ. ಇಲ್ಲಿ ವಾಸ್ತವ ಸಂಖ್ಯೆಗಳನ್ನು 2 ಭಾಗ ಅಂತ ಹೇಳಿ ಮಾಡ್ತೇವೆ ನಾವು. ಒಂದು ಭಾಗಲಬ್ಧ ಸಂಖ್ಯೆಗಳು, ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳಂತೆ ಮಾಡ್ತೇವೆ. ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂತ್ಯಗೊಳ್ಳುವ ದಶಮಾಂಶಗಳು ಮತ್ತು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶಗಳನ್ನು ನೋಡ್ತೇವೆ. ಮತ್ತು ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂತ್ಯರಹಿತ ಆವರ್ತರಹಿತ ದಶಮಾಂಶಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. ಈಗ ಫಸ್ಟ್ ನಾವು ನೋಡೋಣ, ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶಗಳು ಅಂದ್ರೆ ಯಾವ ಥರ ಲೆಕ್ಕ ಬರ್ತದ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಹೇಳ್ಕೊಡ್ತೀನಿ. ಅಂತ್ಯಗೊಳ್ಳುವ ದಶಮಾಂಶಗಳು ಅಂತಂದರೆ, ಈಗ ಒಂದು ವಾಸ್ತವ ಸಂಖ್ಯೆಯನ್ನು ತಗೊಳ್ಳೋಣ. ಯಾವುದು 1/2 ಅಂತ ಒಂದು ವಾಸ್ತವ ಸಂಖ್ಯೆಯನ್ನು ತಗೊಂಡಿನಿ. ಇದನ್ನು ಈಗ ನಾವು ಭಾಗಾಕಾರವನ್ನು ಮಾಡೋಣ. 1 ಇಟ್ಕೊಂಡು ಭಾಗಾಕಾರ 2ರಲ್ಲಿ ಭಾಗಿಸೋನು. 1 2ರ ಮಗ್ಯಾಗ ಬರೋದಿಲ್ಲ ಅಂಥೇಳಿ 0 ಪಾಯಿಂಟ್ ತಗೋಬೇಕು. ಪಾಯಿಂಟ್ ತಗೊಂಡು 0 ಇಟ್ಟಾಗ 10 ಆಯಿತು. 2 5ಲೆ 10 ಆಯಿತು, ಶೇಷ 0 ಬಂತು. ಅಂದ್ರೆ ಇದರಿಂದ ಏನು ತಿಳಿತದೆ ನಮಗೆ? ಇಲ್ಲಿ ಶೇಷ 0 ಬಂತು ಅಂದ್ರೆ ಈ ಒಂದು ಲೆಕ್ಕ 1/2 ಲೆಕ್ಕ ಪೂರ್ಣಗೊಂಡಿತು ಅಂಥೇಳಿ. ಅದಕ್ಕೆ 1/2 ಏನು ಬಂತು? 0.5 ಅಂದರೆ ಅಂತ್ಯಗೊಂಡಿತು. ಈ ಒಂದು ಸಮಸ್ಯೆ ಏನಾಯ್ತು, ಇಲ್ಲೇ ಅಂತ್ಯಗೊಂಡಿತು. ಅದಕ್ಕೆ ಅಂತ್ಯಗೊಳ್ಳುವ ದಶಮಾಂಶ ಅಂಥೇಳಿ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಒಂದು ಉದಾಹರಣೆಯನ್ನು ನೋಡೋಣ. 2ನೇ ಉದಾಹರಣೆ, ಇದರಲ್ಲೇ ಅಂತ್ಯಗೊಳ್ಳುವ ದಶಮಾಂಶಗಳಲ್ಲೇ 2ನೇ ಒಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ. ಮಾಡಿ ತೋರಿಸ್ತೇನೆ. 7/8 ತಗೊಂಡೇನೆ. 7 ಒಳಗಿಟ್ಟುಕೊಂಡು ಹೊರಗೆ 8 ಇಟ್ಟು 8ರ ಮಗ್ಗೆಯಲ್ಲಿ 7 ಬರೋದಿಲ್ಲ ಅಂಥೇಳಿ ಒಂದು ಬಿಂದುವನ್ನು ತಗೊಂಡ 0 ತಗೋತೀನಿ. ಇಲ್ಲಿ 70. 8 8ಲೆ 64 ಆಗ್ತೈತಿ. 64 ಬರೀತೇನೆ. ಹೌದಾ? 10ರಲ್ಲಿ 4 ಕಳೆದ್ರೆ 6 ಆಯಿತು. 7ರಲ್ಲಿ 7 ಕಳೆದ್ರೆ 0 ಆಯಿತು. ಮತ್ತು ಇಲ್ಲೇನು ಉಳಿತು? ಶೇಷ 6 ಉಳಿತು. 8ರ ಮಗ್ಗೆಯಲ್ಲಂತೂ 6 ಬರೋದಿಲ್ಲ. ಮತ್ತೇನು ಈಗಾಗಲೇ ಬಿಂದು ತಗೊಂಡಿರುವುದಾಗಿ ಮತ್ತೆ ನಾನಿಲ್ಲಿ ಏನು ಮಾಡ್ಬೋದು? 0ನ್ನು ತೆಗೆದುಕೊಳ್ಬಹುದು. 8 7 56. 8ರ ಮಗ್ಗೆಯನ್ನು ತಗೊಂಡು 60 ಅಂತೂ 8ರ ಮಗ್ಯಾಗ ಬರೋದಿಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ 56 ಬರ್ತೈತಿ. 8 7 56 ಅಂತ ಇಟ್ಟೇನಿ. 60ರಲ್ಲಿ 56 ಕಳೆದ್ರೆ 4 ಬಂತು. ಮತ್ತು 4ರ ಮಗ್ಯಾಗ 8 ಮಗ್ಗೆಯಲ್ಲಿ 4 ಬರೋದಿಲ್ಲ. ಮತ್ತೆ 0 ತಗೋತೀನಿ. 40 ಆಯಿತು. 8 5ಲೆ 40. ಹೌದಾ? ಏನು ಬಂತು ನಮ್ಗೆ? ಶೇಷ 0 ಬಂತು. ಅಂದ್ರೆ ಈ ಒಂದು ಲೆಕ್ಕ ಅಂತ್ಯಗೊಂಡಿತು. ಆದ್ದರಿಂದ 7/8 ಏನು ಬಂತು ಉತ್ತರ? 0.875 ಅಂಥೇಳಿ ಬರೋದು. ಯಾವುದಿದು? ಅಂತ್ಯಗೊಳ್ಳುವ ದಶಮಾಂಶ. ಅಂದ್ರೆ ದಶಮಾಂಶ ವಿಸ್ತರಣೆ ರೂಪದಲ್ಲಿ ಬರೆದ್ವಲ್ಲ ನಾವು, ಇದನ್ನು ಅಂತ್ಯಗೊಳ್ಳುವ ದಶಮಾಂಶ ಇದು. ಈ ಅಂತ್ಯಗೊಳ್ಳುವ ದಶಮಾಂಶ ಇದು ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುತ್ತದೆ. ಇನ್ನು ನೆಕ್ಸ್ಟ್ 2ನೇ ಒಂದು ನೋಡೋಣೀಗ. ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ. ಆವರ್ತ ಅಂದ್ರೆ ಪುನರಾವರ್ತನೆ, ಅಂದರೆ ರಿಪೀಟ್ ಆಗಿರುವಂಥ ಸಂಖ್ಯೆ. ಅಂತ್ಯಗೊಳ್ಳದ ಅಂತಂದರೆ ಕೊನೆ ಲೆಕ್ಕ ಏನಿಲ್ಲ, ಕೊನೆಗೊಳ್ಳೋದಿಲ್ಲ. ಒಂದು ಉದಾಹರಣೆ ಮೂಲಕ ನೋಡೋಣ. 1/3. 1 ಒಳಗಿಟ್ಟು 3 ಹೊರಗಿಟ್ಟು. ಈಗ 3 ಮಗ್ಗೆಯಲ್ಲಿ 1 ಬರೋದಿಲ್ಲ ಅಂದರೆ ಮತ್ತೆ ಬಿಂದು ತಗೋಬೇಕು. ಯಾಕಂದರೆ ದಶಮಾಂಶ ವಿಸ್ತರಣೆ ಇದೆ ಅಲ್ಲ, ಇದು 0 ತಗೋತೀನಿ. 3 3ಲೆ 9 ಆಯಿತು. ಶೇಷ 1 ಉಳಿತು.
ಮತ್ತೆ 0ಯನ್ನು ತಗೋತೀನಿ. ಆಲ್ರೆಡಿ ನಾನು ದಶಮಾಂಶ ಬಿಂದು ಇಟ್ಟಿರುವುದರಿಂದ ಮತ್ತೆ 3 ಮೂರಲೆ 9, ಮತ್ತೆ ಏನು ಬಂತು, ಶೇಷ 1 ಬಂತು. ಮತ್ತೆ 0 ತಗೊಳ್ಳೋಣ, ಮತ್ತೆ 3 ಮೂರಲೆ 9. ನೀವು ಗಮನಿಸ್ತಾ ಇರ್ಬೋದು, ಪ್ರತಿ ಸರ್ತಿ ನಾನಿಲ್ಲೇ ಲೆಕ್ಕ ಮಾಡಿದಾಗ ಶೇಷ 1 ಉಳಿತು. ಮತ್ತಿಲ್ಲೇ ಪ್ರತಿ ಸರ್ತಿ 0.333 ಅಂಥೇಳಿ ಏನಾಯಿತು, ರಿಪೀಟ್ ಆಗ್ತಾ ಇದೆ. ಸಂಖ್ಯೆ ಏನಾಗ್ತಾ ಇದೆ, ಇಲ್ಲಿ ಈ 3 ಅಂಕಿ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಆದ್ದರಿಂದ ಈ ಒಂದು ಲೆಕ್ಕಕ್ಕೆ ಕೊನೆನ ಇಲ್ಲ. ನೀವು ಗಮನಿಸ್ಬೋದು, ಪ್ರತಿ ಸರ್ತಿ ನಾ ಇಲ್ಲಿ ಭಾಗಿಸಿದಾಗ ಶೇಷ 1 ಉಳಿತದ, ಹೌದಾ. ಆದ್ದರಿಂದ ಈ ಒಂದು ಲೆಕ್ಕ ಏನು, 1/3 0.333 ಅಂತ ಬರೆದು ಡ್ಯಾಶ್ ಹಾಕೋದು. ಯಾಕಂದ್ರೆ ಈ ಒಂದು ಸಮಸ್ಯೆಗೆ ಕೊನೆನೇ ಇಲ್ಲ. ಇದನ್ನು ಈ ಥರನೂ ಕೂಡ ಬರಿಬಹುದು. ಯಾವ ಅಂಕಿ ರಿಪೀಟ್ ಆಗ್ತಾ ಇದೆ, 3 ರಿಪೀಟ್ ಆಗ್ತಾ ಇದೆ, ಅದನ್ನು ಬಾರ್ ಅಂತ ತೋರಿಸ್ಬಹುದು. ಇಲ್ಲಿ ನಾವು ಬಾರ್ ಅಂತ ತೋರಿಸ್ಬಹುದು. ಇದನ್ನು ಇಲ್ಲಿ ನೋಡಿ, 3 ರಿಪೀಟ್ ಆಗ್ತಾ ಇದೆ, ಹೌದಿಲ್ಲ. ಅದಕ್ಕೆ ಇದನ್ನು 3 ಬಾರ್ ಅಂತ ತೋರಿಸ್ರಿ. ಅದರ ಅರ್ಥ ಏನು, 3 ಅಂಕಿ ರಿಪೀಟ್ ಆಗ್ತಾ ಇದೆ ಅಂಥೇಳಿ. ಇಲ್ಲೇ ಕೆಳಗೆ ಏನು ಬರಿಬೇಕು, ಇದು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶಗಳು ಅಂಥೇಳಿ ಬರಿಬೇಕು. ಈ ಥರ ಪ್ರತಿಯೊಂದು ಭಾಗಿಸಿದಾಗ ಈ ಥರ ಬರಿಬೇಕು. ಇದು ಕೂಡ ಭಾಗಲಬ್ಧ ಸಂಖ್ಯೆಗಳಲ್ಲೇ ಬರುತ್ತದೆ. ಇನ್ನು ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಮುಂದಿನ ಸಮಸ್ಯೆ ಅಂತ್ಯರಹಿತ ಆವರ್ತರಹಿತ ದಶಮಾಂಶ. ಇಲ್ಲಿ ಒಂದು ಉದಾಹರಣೆನ ತಗೊಂಡೇನಿ. 1/7 1 ಒಳಗಿಟ್ಟು, ಇದು ಮೇಲಿನ ಅಂಶ ಕೆಳಗಿನ ಛೇದ, ಹೌದಿಲ್ಲ. 1 ಒಳಗಿಟ್ಕೋಬೇಕು, 7 ಹೊರಗಿಟ್ಟು ಮತ್ತೆ ಬಿಂದು ತಗೋಬೇಕು. ಯಾಕಂದ್ರೆ 1 ಅಂತೂ 7 ಮಗೆಯಲ್ಲಿ ಬರಂಗಿಲ್ಲ. 7 1 7 ಆಯಿತು. ಆಮೇಲೆ 10ರಲ್ಲಿ 7 ಕಳೆದ್ರೆ 3 ಬಂತು, ಹೌದಾ. ಮತ್ತೆ 3 ಅಂತೂ ಬರಂಗಿಲ್ಲ, ಮತ್ತೆ 0 ತಗೋಬೇಕು. 7 4 28 ಆಯಿತು. 30ರಲ್ಲಿ 28 ಕಳೆದ್ರೆ 2 ಬಂತು. ಮತ್ತೆ 7 ಮಗ್ಗೆಯಲ್ಲಿ 2 ಬರಂಗಿಲ್ಲ, 0 ತಗೋಬೇಕು. 7 2 14 ಆಯಿತು. 20ರೊಳಗೆ 14 ಕಳೆದ್ರೆ 6 ಬಂತು. ಇಲ್ಲೆಲ್ಲ 0 ಬರ್ತದ, 6 ಬಂತು. ಮತ್ತೆ 7 ಮಗ್ಗೆಯಲ್ಲಿ 6 ಬರೋದಿಲ್ಲ, ಚಿಕ್ಕ ಸಂಖ್ಯೆ ಆಗ್ತೈತಿ. ಮತ್ತೆ 0 ತಗೋಬೇಕು. ಇಲ್ಲೇ ನಾವು ಒಂದ್ಸರಿ ದಶಮಾಂಶ ಬಿಂದು ಇಟ್ಟಾಗ ನೀವು 0 ತಗೋಬಹುದು. ನೆಕ್ಸ್ಟ್ 60 ಆಯಿತು. ನೆಕ್ಸ್ಟ್ 7 8 56. 60ರೊಳಗೆ 56 ಹೋದ್ರೆ 4 ಆಯ್ತು. ಮತ್ತೆ 0 ತಗೊಳ್ಳೋಣ. ಮತ್ತೆ 7 5 ತಗೊಳ್ಳೋಣ. ಈಗ 7 5 35. 40ರೊಳಗೆ 35 ಕಳೆದ್ರೆ 5 ಬಂತು. ಮತ್ತೆ 0 ತಗೊಳ್ಳೋಣ. ಇನ್ನು ಎಲ್ಲಿ ತನಕ ಮಾಡೋದ್ರಿ ಅದೇ ಹೇಳ್ತೀನಿ. 7 7 49. 50ರೊಳಗೆ 49 ಕಳೆದ್ರೆ 1 ಬಂತು. ಇಲ್ಲಿ ನೋಡ್ರಿ, ಮೊದಲು ನಾವು ಲೆಕ್ಕ ಶುರು ಮಾಡಿದ್ವಿ 1ರಿಂದ, ಮತ್ತೆ ಕೊನೆಗೇನು ಬಂತು, 1 ಬಂತು. ಅಂದ್ರೆ ಇನ್ನು ನಾ ಮತ್ತೆ ನಂಬರ್ಸ್ ಕಂಟಿನ್ಯೂ ಮಾಡಿದ್ನಂದ್ರೆ ಇವ ನಂಬರ ರಿಪೀಟ್ ಆಗ್ತಾವೆ. ಅರ್ಥ ಆಯ್ತಲ್ಲ ನಾ ಅಂದರೆ ಎಲ್ಲಿ ತನಕ ಮಾಡಿದ್ನಿ ಅನ್ನೋದು. ಫಸ್ಟ್ ನಂಬರ್ ಏನೈತಿಲ್ಲೇ 1 ಬಂತಲ್ಲ, ಅದೇ ನಂಬರ್ ಇಲ್ಲಿ ಏನಾಯ್ತಿಲ್ಲೇ ಮತ್ತೆ 1 ಬಂತು. ಅಂದ್ರೆ ಈ ಒಂದು ಲೆಕ್ಕ ನೀವೆಷ್ಟು ಮಾಡ್ತಾ ಹೋದರೂ ಕೊನೆ ಇಲ್ಲ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು. ಆದ್ದರಿಂದ 1/7 = 0.142857 ಡ್ಯಾಶ್ ಹಾಕೋದು. ಅಂದ್ರೆ ಇಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡಿದರೆ 1ರಿಂದ ಶುರು ಆಗ್ತೈತೆ. ಅಂದ್ರೆ ಇದೆಲ್ಲ ಪೂರ್ತಿ ನಾವೆಲ್ಲ ಮಾರ್ಕ್ ಮಾಡ್ಕೋಬೋದು, ಹೌದಾ. ಆ ಥರನೂ ಕೂಡ ನಾವೇನು ಮಾಡ್ಬೋದು,
ಬರಿಬಹುದು. ಆದ್ದರಿಂದ ಇದಕ್ಕೆ ಏನಂತ ಹೇಳಬೇಕು, ಇದು ಅಂತ್ಯರಹಿತ ಅಂದ್ರೆ ಈ ಒಂದು ಸಮಸ್ಯೆ ಅಂತ್ಯಗೊಳ್ಳಂಗಿಲ್ಲ ಮತ್ತು ಆವರ್ತರಹಿತ. ಆವರ್ತರಹಿತ ಅಂತಂದರೆ ಒಂದು ಅಂಕಿ ರಿಪೀಟ್ ಆಗಬೇಕು ಅಥವಾ 2 ಅಂಕಿ ರಿಪೀಟ್, ಹಂಗೆ ಯಾವುದೂ ಅಂಕಿ ರಿಪೀಟ್ ಆಗಂಗಿಲ್ಲಲ್ಲ. ಆದ್ದರಿಂದ ಇದು ಆವರ್ತರಹಿತ ದಶಮಾಂಶಗಳು ಅದರಲ್ಲಿ ಬರುತ್ತದೆ. ಈ ಒಂದು ಸಮಸ್ಯೆ ಯಾವುದು ಲೆಕ್ಕ ಅಂತ್ಯರಹಿತ ಮತ್ತು ಆವರ್ತರಹಿತ ದಶಮಾಂಶಗಳಲ್ಲಿ ಬರುತ್ತದೆ, ಅವಕ್ಕೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ. ಅಂಥ ಲೆಕ್ಕಕ್ಕೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ಹೇಳ್ತೀವಿ. ಮತ್ತು ಯಾವ ಸಮಸ್ಯೆ ದಶಮಾಂಶ ವಿಸ್ತರಣೆಯನ್ನು ಮಾಡಿದಾಗ ಅಂತ್ಯಗೊಳ್ಳದ ಆದರೆ ಒಂದು ಅಂಕಿ ರಿಪೀಟ್ ಆಗ್ತಾ ಇದ್ದರೆ, ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ಇದ್ದರೆ ಅದು ಭಾಗಲಬ್ಧ ಸಂಖ್ಯೆ ಅಂತ ಬರ್ತೈತಿ. ಮತ್ತು ಯಾವ ಲೆಕ್ಕ ಶೇಷ ಪೂರ್ತಿ 0 ಬರ್ತೈತಿ, ದಶಮಾಂಶ ವಿಸ್ತರಣೆ ಮಾಡಿ ಶೇಷ ಪೂರ್ತಿ 0 ಬಂತು ಅಂದ್ರೆ ಅಂತ್ಯಗೊಳ್ಳುವ ದಶಮಾಂಶ ಇದ್ರೆ ಅದು ಕೂಡ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುತ್ತದೆ. ಹಾಗಾದರೆ ಇವತ್ತು ನಾವು ಏನು ತಿಳ್ಕೊಂಡ್ವಿ, ವಾಸ್ತವ ಸಂಖ್ಯೆಗಳನ್ನು ದಶಮಾಂಶ ವಿಸ್ತರಣೆಯಲ್ಲಿ ಯಾವ ರೀತಿ ಬರೆಯುವುದು, ಯಾವ ಸಮಸ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತೀವಿ, ಯಾವುದಕ್ಕೆ ಅಭಾಗಲಬ್ಧ ಸಂಖ್ಯೆ ಅಂತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.